ಹಾಯ್, ಎಲ್ಲರಿಗೂ ನಮಸ್ಕಾರ. ಅಮೂಲ್ ಕನ್ನಡ ಲೈವ್ಗೆ ಸ್ವಾಗತ. ಸೊ ನನ್ನ ಹೆಸರು ಅಂಜಲಿ. ಸೊ ಇವತ್ತು ನಾನು ಅಮೂಲ್ ಕನ್ನಡ ಲೈವ್ ಅಲ್ಲಿ ಅಮೂಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ಮಿಕ್ಸ್ ದಾಲ್ ಸ್ಪಾಟ್ ಇಡ್ಲಿ ಮಾಡ್ತಾ ಇದ್ದೀನಿ. ಸೊ ಇದೊಂದು ಬ್ರೇಕ್ಫಾಸ್ಟ್, ಲಂಚ್ ಇಲ್ಲ ಸ್ನ್ಯಾಕ್ ಆ ಥರ ನಾವು ತಗೋಬಹುದು. ಸೊ ರೆಗ್ಯುಲರ್ ಇಡ್ಲಿಲೇ ನಾವು ಟ್ರೆಂಡಿಂಗ್ ಆಗಿತ್ತಲ್ಲ ಸ್ಪಾಟ್ ಇಡ್ಲಿ, ಸೊ ಅದನ್ನ ಇಂಪ್ರೂವೈಸ್ ಆಗಿ ದಾಲ್ ಯೂಸ್ ಮಾಡಿ ನಾನು ಮಾಡ್ತಾ ಇದ್ದೀನಿ. ಸೊ ಹೆಲ್ತಿಯರ್ ವರ್ಷನ್ ಅಂತ ಹೇಳ್ಬೋದು. ಸೊ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ. ಸೊ ಇಲ್ಲಿ ನಾನು ಅಮೂಲ್ ಅವರ ಆರ್ಗ್ಯಾನಿಕ್ ಮೂಂಗ್ ದಾಲ್ ಮತ್ತೆ ಮಸೂರ್ ದಾಲ್ ತಗೊಂಡಿದ್ದೀನಿ. ಅದನ್ನ ಒಂದು 2 hours ಮುಂಚೆನೆ ನಾವು ಈ ತರ ನೆನೆಸ್ಕೋಬೇಕು. ಸೊ 2 hours ಮುಂಚೆ ಈ ತರ ನಾವು ನೆನೆಸ್ಕೋಬೇಕು. ಸೊ ನೆಕ್ಸ್ಟ್ ಇದನ್ನ ನಾವು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಳ್ಳೋ ಜೊತೆ ಜೀರಿಗೆ, ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ, ಹಸಿಮೆಣಸಿನ್ಕಾಯಿ ಮತ್ತೆ ಶುಂಠಿ. ಸೊ ನಂತರ ನೆಕ್ಸ್ಟ್ ನಾವು ಒಂದು ಮಸಾಲ ರೆಡಿ ಅದಕ್ಕೋಸ್ಕರ ನಾನು ಈರುಳ್ಳಿ ಮತ್ತೆ ಇದು ಅಮೂಲ್ ಅವರ ಪನ್ನೀರ್. ಸೊ ಅಮೂಲ್ ಪನ್ನೀರ್ನ ನಾನು ಈ ತರ ಕಟ್ ಮಾಡಿಟ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಕ್ಯಾಪ್ಸಿಕಮ್, ಟೊಮ್ಯಾಟೊ ಮತ್ತು ಒಂದಿಷ್ಟು ಮಸಾಲೆಗಳನ್ನ ತಗೊಂಡಿದ್ದೀನಿ. ಇದು ಚೋಲೆ ಮಸಾಲ ಬರುತ್ತಲ್ಲ ಅದು, ಮತ್ತು ಧನಿಯಾ ಪುಡಿ, ಸಾಲ್ಟ್, ಸ್ವಲ್ಪ ಕಸೂರಿ ಮೇಥಿ, ಚಿಲ್ಲಿ ಪೌಡರ್, ಸಕ್ಕರೆ ಮತ್ತು ಅರಿಶಿನ ಪುಡಿ. ಸೊ ಮತ್ತು ಇಲ್ಲಿ ಅಮೂಲ್ ಚೀಸ್ ತಗೊಂಡಿದ್ದೀನಿ. ಆ್ಯಂಡ್ ಇದು ಅಮೂಲ್ ಗಾರ್ಲಿಕ್ ಆ್ಯಂಡ್ ಹರ್ಬ್ ಬಟರ್ ತಗೊಂಡಿದ್ದೀನಿ. ಸೊ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ. ಸೊ ಫಸ್ಟ್ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ನಾವು. ಸೊ ನಾನು ಈ ಮಿಕ್ಸಿಗೆ ದಾಲ್ನ, ಸೋಪ್ ಮಾಡ್ಕೊಂಡಿರೋ ದಾಲ್ನ, ಸೊ ನಾನು ಇದನ್ನ ತಗೋತಾ ಇದ್ದೀನಿ. ಸೊ ಇಲ್ಲಿ ನಾನು ಹೆಸರುಬೇಳೆ ಮತ್ತು ಮೈಸೂರುಬೇಳೆ ತಗೊಂಡಿದ್ದೀನಿ. ನೀವು ಬೇಕಾದರೆ ಬೇರೆ ತೊಗರಿಬೇಳೆ, ಕಡಲೆಬೇಳೆ ಎಲ್ಲ ಯೂಸ್ ಮಾಡ್ಬೋದು. ಸೊ ಇದ್ರ ಜೊತೆ ಇವಾಗ ಇದು ತಗೊಂಡಿದ್ದೀವಲ್ಲ, ಹಸಿಮೆಣಸಿನ್ಕಾಯಿ, ಶುಂಠಿ, ಜೀರಿಗೆ, ಉಪ್ಪು ಮತ್ತು ಸ್ವಲ್ಪ ಸೋಡಾ, ಇದನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಇಲ್ಲಿ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ನಾನು.
ಇವಾಗ ಇದು ಗ್ರೈಂಡ್ ಆಗಿದೆ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಸೊ ಇವಾಗ ನಾವು ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು. ಸೊ ಸ್ವಲ್ಪ ಅದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ನಾನು ಅಮೂಲ್ ಅವರ ಗಾರ್ಲಿಕ್ ಆ್ಯಂಡ್ ಹರ್ಬ್ಸ್ ಬಟರ್ ತೊಗೋತಾ ಇದ್ದೀನಿ. ಸೊ ಒಂದು ಗಾರ್ಲಿಕ್ಕಿ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಸೊ ಇಷ್ಟು ತೊಗೋತಾ ಇದ್ದೀನಿ. ಸೊ ಫಸ್ಟ್ ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ಳೋಣ. ಬಟರ್ ಸ್ಮೆಲ್ಲು ತುಂಬ ಚೆನ್ನಾಗಿದೆ, ಗಾರ್ಲಿಕ್ ಫ್ಲೇವರ್ ತುಂಬ ಚೆನ್ನಾಗಿದೆ. ಸೊ ಇದ್ರ ಜೊತೆನೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ನೀವು ಯಾವ ಬೆಲ್ ಪೆಪ್ಪರ್ಸ್ ಬೇಕಾದ್ರೆ ತೊಗೋಬೋದು. ರೆಡ್, ಯೆಲ್ಲೋ, ನಾನು ಗ್ರೀನ್ ತೊಗೊಂಡಿದ್ದೀನಿ. ಸೊ ಚೆನ್ನಾಗಿರುತ್ತೆ ಯಾವ ತಗೊಂಡ್ರೆ. ಸೊ ಇದೊಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಹೋಲ್ಸಮ್, ಎಲ್ಲ ಪ್ರೋಟೀನ್ ರಿಚ್ ಪ್ಯಾಕ್ಡ್ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮಕ್ಕಳಿಗೆ ಕೂಡ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಈ ಥರ ಎಲ್ಲ ಮಾಡಿಕೊಡ್ತಾ ಇದ್ರೆ ಅವರು ಅದು ಬೇಡ ಇದು ಬೇಡ ಅನ್ನಲ್ಲ, ಎಲ್ಲ ತಿಂತಾರೆ, ಚೆನ್ನಾಗಿರುತ್ತೆ. ಸೊ ಇವಾಗ ಫ್ರೈ ಆಗಿದೆ, ಟೊಮೆಟೊ ಹಾಕ್ಕೊಳ್ಳೋಣ. ಸೊ ಟೊಮೆಟೊ ಜೊತೆನೆ ನಾವೆಲ್ಲ ಮಸಾಲಾಸ್ ತೊಗೊಂಡಿದ್ವಲ್ಲ, ಚನಾ ಮಸಾಲ, ಧನಿಯಾ ಪುಡಿ, ಅರಿಶಿನ, ಸಕ್ಕರೆ, ಉಪ್ಪು, ಖಾರದ ಪುಡಿ, ಆಮೇಲೆ ಕಸೂರಿ ಮೇಥಿ ಎಲ್ಲ ಹಾಕ್ಕೋಬೇಕು. ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಪನ್ನೀರ್ ಹಾಕ್ಕೋಬೇಕು. ಇವಾಗಲೇ ಹಾಕ್ಕೋಬಿಟ್ರೆ ಅದು ಮ್ಯಾಶ್ ಥರ ಆಗೋಗುತ್ತೆ. ಅರೋಮಾ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ.
ಸೊ ಇದೊಂದು 2 ಮಿನಿಟ್ಸು ಫ್ರೈ ಆಗಲಿ. ಸ್ವಲ್ಪ ಮುಚ್ಚೋಣ. ಸೊ ನೀವು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ಇದು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಸೊ ಇದೇ ಥರ ನಾವು ಓಟ್ಸಲ್ಲಿ ಮಾಡ್ಬೋದು, ರವೆ ಓಟ್ಸ್. ಸೊ ಈ ಥರ ಮಿಕ್ಸ್ಡ್ ದಾಲು, ಸೊ ಈ ಥರದ್ರೆಲ್ಲ ಮಾಡ್ಬೋದು. ನಾವು ಬೇಸನ್ ಯೂಸ್ ಮಾಡಿ ಮಾಡ್ಬೋದು. ಸೊ ತುಂಬ ಆಪ್ಷನ್ಸ್ ಇರುತ್ತೆ. ಇದಕ್ಕೆ ನಾವು ದಾಲ್ಗೆ ಬೇರೆ ಬೀಟ್ರೋಟ್ ಹಾಕ್ಕೋಬೋದು, ಪಾಲಕ್ ಹಾಕ್ಕೋಬೋದು. ಸೊ ಆ ಥರ ಕೂಡ ಮಿಕ್ಸ್ ಮ್ಯಾಚ್ ಮಾಡ್ಬೋದು. ಮಕ್ಳಿಗೆ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಮಕ್ಳಿಗೆ ತಿನ್ನಲ್ಲ ಅಲ್ವಾ, ಸೊ ಪ್ರಿಫರ್ ಮಾಡೋದು ಅವ್ರಿಗೆ ಅಲ್ಲ ಫಸ್ಟ್. ಸೊ ಅದಕ್ಕೋಸ್ಕರ ಅವ್ರಿಗೆ ಚೆನ್ನಾಗಿರುತ್ತೆ. ಟೊಮೆಟೊ ನಮಗೆ ಬೆಂದ್ಬಿಟ್ರೆ ಮಿಕ್ಕಿದೆಲ್ಲ ಆಗಿದೆ ಅಂತ ಅರ್ಥ. ಸೊ ಈ ಥರ ಸ್ವಲ್ಪ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ. ಸೊ ಈ ಥರ ಒಂದು ಫ್ಲ್ಯಾಟ್ ನಾವು ಕಡಾಯಿ ಥರ ಅಂದರೆ ಫ್ಲ್ಯಾಟ್ ಆಗಿರೋ ಒಂದು ಕಡಾಯಿ ಥರ ತಗೋಬೇಕು. ಆವಾಗ ನಾವು ಸ್ಪಾಟ್ ಇಡ್ಲಿ ಎಲ್ಲ ತವಾ ಮೇಲೆ ಮಾಡ್ತಾರಲ್ಲ, ಸೊ ಈ ಥರ ತಗೊಂಡಾಗ ನಮ್ಗೆ ಈಸಿ ಆಗುತ್ತೆ ಮಾಡೋಕ್ಕೆ. ಸೊ ನೆಕ್ಸ್ಟ್ ಟೊಮೆಟೊ ಎಲ್ಲ ಬೆಂದಿದೆ, ಮ್ಯಾಶ್ ಆಗ್ತಾ ಇದೆ. ಸೊ ಇವಾಗ ನಾವು ಪನ್ನೀರ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಸೊ ಇವಾಗ ಇದನ್ನೇನು ಮಾಡೋದು ಅಂದರೆ, ಇದನ್ನು ನಾವು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಸೊ ಇದು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ವಲ್ಲ. ಸೊ ಇವಾಗ ಇದೇ ಪ್ಯಾನ್ಗೆ ನಾವೇನು ಮಾಡಬೇಕು ಅಂದರೆ, ನಾನೊಂದು 2 ತೋರಿಸ್ತೀನಿ ನಿಮಗೆ, 2 to 3. ಸೊ ಈ ಥರ ಚಿಕ್ಕ ಚಿಕ್ಕ ಸ್ಪಾಟ್ಸ್ ಥರ ಇದನ್ನು ನಾವು ಪ್ಲೇಸ್ ಮಾಡಬೇಕು. ಒಂದು 2 ಮಾಡ್ಕೊಳ್ಳೋಣ ಫಸ್ಟು. ಸೊ ಈ ಥರ ಸ್ಪಾಟ್ ಥರ ನಾವು ಮಾಡ್ಕೋಬೇಕು. ಸೊ ಇದ್ರ ಮೇಲೆ ನಾವು ಈ ದಾಲ್ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಇಡ್ಲಿ ಬ್ಯಾಟರ್ ಥರ, ಸೊ ಅದನ್ನು ನಾವು ಪೋರ್ ಮಾಡ್ಕೋಬೇಕು. ಸೊ ಈ ಥರ ಪೋರ್ ಮಾಡ್ಕೋಬೇಕು. ಸೊ ಸ್ವಲ್ಪ ಆಯಿಲ್ ಹಾಕೋಣ ಮೇಲೆ, ಆಲ್ರೆಡಿ ಇದೆ, ಸ್ವಲ್ಪ ಅಷ್ಟೆ. ಸೊ ಇದು ಬೇಯೋ ತನಕ ಸ್ವಲ್ಪ ಲಿಡ್ ಕ್ಲೋಸ್.
ಸೊ ಅದ್ರ ನಾವು ತಿರುಗಿಸ್ಬಿಟ್ಟು ಅದ್ರ ಮೇಲೆ ನಾವು ಚೀಸ್ ಸ್ಲೈಸ್ನ ಇಡೋಣ. ಸೊ ಒಂದು ಚೀಸ್ ಸ್ಲೈಸ್ ತೊಗೊಂಡಿದ್ದೀನಿ ನಾನು. ಸೊ ಇವಾಗ ನೋಡಿ ಈ ಥರ ನಾವು ಫ್ಲಿಪ್ ಮಾಡಬೇಕು. ಸೊ ಈ ಥರ ಸ್ವಲ್ಪ ಬೇಯಬೇಕು. ತುಂಬ ಕೇರ್ಫುಲ್ಲಾಗಿ ಫ್ಲಿಪ್ ಮಾಡಬೇಕು. ಸೊ ಇದನ್ನು ಬೇಯಬೇಕಿತ್ತು ಅನಿಸುತ್ತೆ. ಓಕೆ. ಸೊ ಇದ್ರ ಮೇಲೆ ನಾವು ಚೀಸ್ ಸ್ಲೈಸ್ ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ಪ್ಲೇಸ್ ಮಾಡ್ಕೊಳ್ಳೋಣ. ಸೊ ಇದ್ರ ಮೇಲೂ ಕೂಡ ನಾವು ಒಂದು ಚೀಸ್ ಸ್ಲೈಸ್ನ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಈ ಥರ ಮೆಲ್ಟ್ ಆಗಬೇಕು. ಸೊ ಅದೇ ಬಿಸಿಗೆ ಮೇಲೆ ಎಲ್ಲ ಮೆಲ್ಟ್ ಆಗುತ್ತೆ. ಸೊ ಇವಾಗ ನಾವು ಸರ್ವಿಂಗ್ ಪ್ಲೇಟಿಗೆ ತಗೊಳ್ಳೋಣ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ಸೊ ಇವಾಗ ನಮ್ಮ ಮಿಕ್ಸ್ ದಾಲ್ ಸ್ಪಾಟ್ ಇಡ್ಲಿ ರೆಡಿ ಆಗಿದೆ. ಸೊ ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ. ಸೊ ಹೇಗಿತ್ತು ಇವತ್ತಿನ ನನ್ನ ರೆಸಿಪಿ? ತುಂಬ ಇಷ್ಟ ಆಯಿತು ಅನ್ಕೋತೀನಿ ನಿಮಗೆಲ್ಲ. ಸೊ ಇದೇ ರೀತಿ ಇನ್ನೊಂದು ಲೈವ್ ಜೊತೆ ನಾನು ಬರ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್. ಅಮೂಲ್ ಕನ್ನಡ ಅವ್ರಿಗೆ ನನ್ನ ಥ್ಯಾಂಕ್ ಯು, ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲೇ ನಾನು ಲೈವ್ನ ಎಂಡ್ ಮಾಡ್ತಾ ಇದ್ದೀನಿ.